ಆಯ್ತಾ ಮಾನ್ಯ ಅಧ್ಯಕ್ಷರೇ, FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು. ಆಮೇಲೆ ಸರ್ ಒಂದೇ ನಿಮಿಷ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ FRP ಅನ್ನು ರಿವೈಸ್ ಮಾಡುವ ಅಧಿಕಾರವನ್ನು ರಾಜ್ಯ ಸರ್ಕಾರ ಕೊಟ್ಟಾರೆ. ಜಗದೀಶ್ ಶೆಟ್ಟರ್ ನನಗಿದ್ದ ಮಾಹಿತಿ ಶಿವಾನಂದ ನಮ್ಮಲ್ಲಿಲ್ಲ. ಜಗದೀಶ್ ಶೆಟ್ಟರ್ ಅದೇ ಬೆಲೆ ಮೇಲೆ ಅವಲಂಬಿತರಾಗಿತ್ತು. ಕೇಂದ್ರ ಸರ್ಕಾರದವರು ನಿಗದಿ FRP ಏನಿದೆ ಅಲ್ಲ, ಕೇಂದ್ರ ಸರ್ಕಾರ ನಿಗದಿ ಮಾಡ್ತದೆ. SAP ಕಾನೂನು ನಾವು ಮಾಡಲ್ಲ. ಹೆಚ್ಚಿಗೆ ಮಾಡುವಂತ ಅಧಿಕಾರವನ್ನ ರಾಜ್ಯ ಸರ್ಕಾರ ಕೊಟ್ಟದ್ದಂತ ಆದೇಶ ಇದೆ. ಅಧ್ಯಕ್ಷರೇ, ಈಗ ಮಾನ್ಯ ಮುಖ್ಯಮಂತ್ರಿಗಳೇನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಅವ್ರಿಗೆ ಅನುಕೂಲ ಆಗಂತದ್ದು ಹೇಳ್ತೀನಿ. ಈಗ ಕೇಂದ್ರ ಸರ್ಕಾರ ಏನು FRP ರೇಟ್ ಫಿಕ್ಸ್ ಮಾಡಿದೆಯಲ್ಲ 3550, ಅದೇ ರೀತಿ ಸಕ್ಕರೆಗೂ ಸಹ ಕನಿಷ್ಠ 4500 ರೂಪಾಯಿ ಮಾಡೋದು ಅವ್ರದ್ದು ಜವಾಬ್ದಾರಿ ಇದೆ ಕೇಂದ್ರದ್ದು. ಅದನ್ನು ಘೋಷಣೆ ಮಾಡಿಲ್ಲ, ಕೇವಲ ರೈತರಿಗೆ ಕೊಡೋದಾಯ್ತು. ಸಕ್ಕರೆಗೂ ಒಂದು ಅದೇ ಅಧ್ಯಕ್ಷ ಅವ್ರಿಗೆ ಸಹಾಯ ಕೇಳಕ್ಕೆ ಸಕ್ಕರೆ ಯೋಗ್ಯ ರೇಟ್ ಕೊಟ್ಟಾಗ ಸಕ್ಕರೆ ಕಾರ್ಖಾನೆಗಳು ಉಳಿಲಿಕ್ಕೆ ಸಾಧ್ಯ ಇದೆ. ಬರೇ ಒಂದ್ ಸೈಡ್ ಯಾರು ಇಲ್ಲ ಟೊಳ್ಳು ಕೊಡಬಾರ್ದು. ಮಾನ್ಯ ಅಧ್ಯಕ್ಷರೇ, ಇದು ನಿಮಗೆ ನೋಡಿ, ನನಗೆ 2009-10ರಿಂದ ಯಾವಾಗ FRP ನಿಗದಿ ಆಯಿತು, ಮನಮೋಹನ್ ಸಿಂಗ್ರಿದ್ರು 9-10ರಲ್ಲಿ ಅವರು FRP ನಿಗದಿ ಮಾಡಿದ್ದು, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ. ಆಗ 487 ಕೋಟಿ ಕೊಟ್ಟಿದ್ರು, ಹೆಚ್ಚಾಗಿ 487 ಕೋಟಿ. 2010-11 1391 ರೂಪಾಯಿ ನಿಗದಿಯಾಗಿತ್ತು. 2011-12 1450 ರೂಪಾಯಿ ನಿಗದಿಯಾಗಿತ್ತು. 12-13 1700 ರೂಪಾಯಿ ನಿಗದಿಯಾಗಿತ್ತು. 12-13 2100 ರೂಪಾಯಿ ನಿಗದಿಯಾಗಿತ್ತು. ಆಮೇಲೆ 14-15 2200, 2015-16 2300, 16-17 2300, 17-18 2250, 2018-19 2750, 19-20 2750, 20-21 2850, ಆಮೇಲೆ 20-21 21-22 2900, 22-23 3050, 23-24 3150, 24-25 3400, 25-26 3550. ಇದು ಕೇಂದ್ರ ಸರ್ಕಾರ ಇನ್ಕ್ಲೂಡಿಂಗ್ HNT ಇದು ನಿಗದಿಯಾಗಿದ್ದದು. ಇದು ನೋಡಿ, ಇದು ಎಲ್ಲ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು. ಇದನ್ನು ಕೊಡ್ತಾ ಬಂದಿದ್ದೀವಿ. ಆಮೇಲೆ ಈ ಸಕ್ಕರೆ MSP ನಿಗದಿ ಮಾಡೋರು ಯಾರು? ಸಕ್ಕರೆಗೆ 2019ರಲ್ಲಿ 2019ರಲ್ಲಿ ನಿಗದಿ ಮಾಡಿದ್ದದು 31 ರೂಪಾಯಿ. 1 kg ಸಕ್ಕರೆಗೆ 31 ರೂಪಾಯಿನ ನಿಗದಿ ಮಾಡಿದ್ದದ್ದು, MSP ನಿಗದಿ ಮಾಡಿದ್ದದ್ದು ಕೇಂದ್ರ ಸರ್ಕಾರ. ನಾವು ಅಧ್ಯಕ್ಷರೇ, ಅವಾಗ 2019 ಮಾತಾಡಬೇಡಿ, ನಿಮ್ಗೆ ಜಾಸ್ತಿ ಇದ್ದಂತಲ್ಲ ಮಾತಾಡಬೇಡಿ. ಈಲ್ಡ್ ಆಗಿದೆ ನೀವು ಮಾತಾಡಬೇಡಿ. ಆಯ್ತು, ಬೇಡ, ಪ್ರತಿಯೊಂದು ಕೂಡ ಇಲ್ಲಿ ಉತ್ತರ ಕೂತ್ಕೊಳ್ಳಿ ಆಗುದಿಲ್ಲ. ಈಗ ಆಯ್ತು, ಆಗ್ಲಿಲ್ಲ ಮಾತಾಡಬೇಡಿ. ಈಲ್ಡ್ ಆಗ್ಲಿ ಅಷ್ಟೆಲ್ಲ ಮಾತು ಈಲ್ಡ್ ಆಗ್ಲಿಲ್ಲ, ಕೂತ್ಕೊಳ್ಳಿ ನೀವು. ಆಯ್ತು, ಅದನ್ನ ಮಾತಾಡಬೇಡಿ. ಈಗ ಅನ್ ಅಗತ್ಯ ಇಲ್ಲ, ನಿಮ್ಮದು ಮಾತು ಅಗತ್ಯ ಇಲ್ಲ, ಕೂತ್ಕೊಳ್ಳಿ. ಈಗ ಇಲ್ಲಿ ಉತ್ತರ ಕೇಳಿ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಉತ್ತರ ಆದ ನಂತರ ಕ್ಲಾರಿಫಿಕೇಶನ್ ಕೇಳಿ ನೀವು. ಈಗ ಅದರ ಬಗ್ಗೆ ಪ್ರತಿಯೊಂದು ಕೂಡ ಆಗುದಿಲ್ಲ, ನೀವು ಕೂತ್ಕೊಳ್ಳಿ. ಈಗ ಮತ್ತೆ ನೀವು ಕ್ಲಾರಿಫಿಕೇಶನ್ ಕೇಳಿ, ಮತ್ತೆ ಅದು ಕ್ಲಾರಿಫಿಕೇಶನ್ ಕೇಳಿ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು
ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.